ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈಗ ನಿಮಗೂ ಕೂಡ ಗೊತ್ತಿದೆ, 24ನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ. ಬಟ್ ಎಲ್ರಿಗೂ ಕೂಡ ಜಮೆ ಆಗಿಲ್ಲ. ನಾನು ಇದ್ರ ಬಗ್ಗೆ ನಿನ್ನೆ ಕೂಡ ವೀಡಿಯೋ ಮಾಡಿದಾಗ ಸಾಕಷ್ಟು ಜನ ಇನ್ನೂ ಕಮೆಂಟ್ ಮಾಡ್ತಿದ್ದೀರಾ, ನಮ್ಗೆ ಇನ್ನೂ ಬಂದಿಲ್ಲ ಮೇಡಮ್, ನಮ್ಗೆ ಉತ್ತರ ಕನ್ನಡ, ಬೆಂಗಳೂರು, ಆ ಜಿಲ್ಲೆ ಈ ಜಿಲ್ಲೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮಗೂ ಕೂಡ ಗೊತ್ತಿದೆ, ಯಾವ ತಕ್ಷಣಕ್ಕೆ ಬರೋದಿಲ್ಲ. ಅವ್ರು ಸುಮ್ಮನೆ ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ, ಒಂದು ವಾರದಲ್ಲಿ ಹಾಕ್ಬಿಡ್ತೀವಿ, 10 ದಿವಸದಲ್ಲಿ ಹಾಕ್ಬಿಡ್ತೀವಿ ಅಂತ. ಖಂಡಿತ ಆಗಲ್ಲ. ಯಾಕಂದರೆ ಡೈಲಿ ತುಂಬ ಕಡಿಮೆ ಜನಗಳಿಗೆ, ಲಕ್ಷಾಂತರ ಕೋಟ್ಯಾಂತರ ಜನ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ತುಂಬ ಕಡಿಮೆ ಜನಕ್ಕೆ ಹಾಕೋದ್ರಿಂದ ಹಣ ಬರೋದು ಲೇಟ್ ಆಗುತ್ತೆ ಅಷ್ಟೇ. ಅವ್ರು ಸುಮ್ಮನೆ ಹೇಳ್ಬಿಡ್ತಾರೆ ಒಂದು ವಾರದಲ್ಲಿ ಹಾಕ್ಬಿಡ್ತೀವಿ ಅಂತ. ಬಟ್ ಇನ್ನೂ ಕೂಡ ಟೈಮ್ ತೊಗೊಂಡಿದ್ದಾರೆ. ಬಟ್ ಇವಾಗ ಒಂದು ಸಹಾಯವಾಣಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಅಕಸ್ಮಾತ್ 3-4 ತಿಂಗಳಿಂದ, 2-3 ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ದೂರನ್ನ ಕೊಡ್ಬೋದು. ನಾವು ಅದನ್ನ ಸರಿ ಮಾಡಿಸ್ತೀವಿ ಅಂತ. ನೀವು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅಲ್ಲಿ ಮಾಹಿತಿ ತೊಗೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾರೆ. ಸೊ ಅವರು ನಿಮಗೆ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದಿಲ್ಲ ಡೀಟೇಲ್ಸ್ ತೊಗೊಂಡು ಏನಕ್ಕೆ ಹಣ ಬರ್ತಾ ಇಲ್ಲ, ನಿಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಅಥವಾ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವಾ, ಲಿಂಕ್ ಆಗಿದೆಯಾ, ಅಥವಾ ನಿಮ್ದು KYC ಆಗಿದೆಯಾ, ಯಾವ ರೀಸನಿಂದ ಬರ್ತಾ ಇಲ್ಲ ಅಂತ ನಿಮ್ಮ ರೀಸನ್ ತಿಳ್ಕೊಂಡು ಸರಿ ಮಾಡ್ತಾರಂತೆ. ಸೊ ಅಕಸ್ಮಾತ್ ನಿಮ್ದೇನಾದ್ರು ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದೇನಾದ್ರು ಸಮಸ್ಯೆ ಇದೆ, 3-4 ತಿಂಗಳಿಂದ ಬರ್ತಾ ಇಲ್ಲ ಅಂದರೆ 181 ನಂಬರಿಗೆ ಕಾಲ್ ಮಾಡಿ. ಇದು ಸಹಾಯವಾಣಿ ನಂಬರ್ ಅಂತ ಸರ್ಕಾರದ ಕಡೆಯಿಂದನೇ ಕೊಟ್ಟಿರೋದು, ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಕೊಟ್ಟಿರೋವಂಥದ್ದು. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಿ ದೂರನ್ನ ಸಲ್ಲಿಸ್ಬೋದು. ಎಷ್ಟು ತಿಂಗಳಿಂದ ಬಂದಿಲ್ಲ, ನಿಮಗೆ ಏನು ರೀಸನು ಅಂತ ನಿಮ್ಮದು ಕೆಲವು ಡೀಟೇಲ್ಸ್ನ ಕೇಳ್ತಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಕೊಟ್ಟಿರ್ತಾರಲ್ಲ, ಅಕ್ನಾಲೇಜ್ಮೆಂಟ್ ನಂಬರ್ ಆಗಿರ್ಬೋದು, ಕೆಲವು ಡೀಟೇಲ್ಸ್ನ ಕೇಳ್ತಾರೆ, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅದೆಲ್ಲ. ಇವಾಗ ಡೀಟೇಲ್ಸ್ನ ಕೊಟ್ಟರೆ ಅವರು ಚೆಕ್ ಮಾಡಿ ಹೇಳ್ತಾರೆ ಏನಾಗಿದೆ, ಏನು ಯಾವ ರೀಸನಿಂದ ಬರ್ತಾ ಇಲ್ಲ ಅಂದ್ಬಿಟ್ಟು. ಸೊ ಬಂದಿಲ್ಲ ಅಂದರೆ ಖಂಡಿತ ಈ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಬಹುದು. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ 24ನೇ ಕಂತಿನ ಹಣದವರೆಗೂ ಪ್ರತಿಯೊಂದು ಕಂತು ಬಂದಿದೆಯಾ ಏನು ಅಂತ. ನೆಕ್ಸ್ಟ್ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಇವಾಗ 24ನೇ ಕಂತಿನ ಹಣನೇ ಎಲ್ರಿಗೂ ಕ್ಲಿಯರ್ ಆಗಿಲ್ಲ. ಸೊ ಅದಾದಮೇಲೆ ಮಾಹಿತಿನ ಕೊಡ್ತಾರೆ ಅನಿಸುತ್ತೆ. ಮೇ ಬಿ ಜನವರಿ ಎಂಡ್ ಆಗ್ಬೋದು. ಯಾಕಂದರೆ ಇನ್ನೂ 2 ತಿಂಗಳದ್ದು ಬಾಕಿ ಇದೆ ಅಲ್ಲ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು. ಅದು ಯಾವಾಗ ಕೊಡ್ತಾರೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ ಮತ್ತು 25ನೇ ಕಂತಿನ ಹಣ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ಬೋದು. ಖಂಡಿತ ನಿಮಗೆ ನನ್ನ ಕಡೆಯಿಂದ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಮಾಡೋಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.